ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ಗಿಲ್ಲಿ ನಟ, ಬಿಗ್ ಬಾಸ್ ಗಿಲ್ಲಿ ನಟ ಅವರು ಒಂದು ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅಂದರೆ ಒಂದು ಸಿನಿಮಾದಲ್ಲಿ ಹ್ಯಾಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ಯಾವುದು, ಯಾರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮೊದಲೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಏನಪ್ಪ ಅಂತಂತಂದರೆ, ಮೊನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತಂದರೆ, ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಅವರು, ಅಶ್ವಿನಿ ಗೌಡ ಇದ್ಬಿಟ್ಟು ರಕ್ಷಿತಾಗೆ, ನಾನು 100 ಸಿನಿಮಾ ಮಾಡಿದ್ದೀನಿ, ನೀನು ಒಂದು ಸಣ್ಣ ಯೂಟ್ಯೂಬ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆಯಾ, ನಿನ್ನ ಕೈಲಾದರೆ ಒಂದು ಸಿನಿಮಾ ಮಾಡಿ ತೋರಿಸು ಅಂತ ಚಾಲೆಂಜನ್ನು ಮಾಡ್ತಾರೆ. ಆವಾಗ ಗಿಲ್ಲಿ ನಟ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಸಹ ಯೂಟ್ಯೂಬಿಂದನೇ ಗುರುತಿಸ್ಕೊಂಡಿದ್ದು ಸ್ಟಾರ್ಟಿಂಗು ಅಂತ ಹೇಳ್ತಾರೆ. ನಿಜ, ಸ್ಟಾರ್ಟಿಂಗಲ್ಲಿ ಗಿಲ್ಲಿ ನಟ ಅವರು ಯೂಟ್ಯೂಬಲ್ಲಿ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿ ಅಲ್ಲಿ ರೆಕಗ್ನೈಸ್ ಆಗ್ತಾರೆ. ಅದಾದಮೇಲೆ ಅವರು ಕಾಮಿಡಿ ಕಿಲಾಡಿಗಳಿಗೆ ಆಡಿಷನ್ ಕೊಟ್ಟು ಅಲ್ಲೂ ಸಹ ಸೆಲೆಕ್ಟ್ ಆಗಿ, ಅದಾದ ಮೇಲೆ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕ್ವಾಟ್ಲೆ ಕಿಚನ್ ಮತ್ತು ಈ ಥರ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾರೆ. ಅದಾದಮೇಲೆ ಅವರು ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾರೆ. ಅದಾದಮೇಲೆ ಇವಾಗ ಬಿಗ್ ಬಾಸ್ಗೂ ಸಹ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸಲ್ಲೂ ಸಹ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರಪ್ಪ ಅಂತಂದರೆ, ನಮ್ಮ ಗಿಲ್ಲಿ ನಟ ಅವರು ಒಂದು ದೊಡ್ಡ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಅದು ಯಾವ ಸಿನಿಮಾ ಅಂತ ಹೇಳ್ತೀನಿ ಬನ್ನಿ. ದಿ ಡೆವಿಲ್, ದರ್ಶನ್ ಸರ್ ಅಭಿನಯಿಸಿರುವಂತಹ ದಿ ಡೆವಿಲ್ ಸಿನಿಮಾದಲ್ಲಿ ಇವರು ಸಹ ಹ್ಯಾಕ್ಟನ್ನು ಮಾಡಿದ್ದಾರೆ. ಅದನ್ನು ಎಲ್ಲೂ ಸಹ ಅವರು ಹೇಳ್ಕೊಂಡಿಲ್ಲ. ಏನಕ್ಕೆ ಹೇಳ್ಕೊಂಡಿಲ್ಲ ಅಂತಂದರೆ, ಯಾವುದೇ ಒಂದು ಸಿನಿಮಾ ತಂಡ ಅದು ಘೋಷಣೆ ಮಾಡ್ಕೊಳ್ಳೋವರೆಗೂ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಅಭಿನಯಿಸಿರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಘೋಷಣೆ ಮಾಡುವ ಹಾಗಿಲ್ಲ. ಅದರಿಂದಾಗಿ ಅವರು ಅದನ್ನು ಹೈಡ್ ಮಾಡಿದ್ರು. ಓಕೆನಾ. ಇವಾಗ ನವೆಂಬರ್ 2, 2023ರಂದು ಡೆವಿಲ್ ಸಿನಿಮಾ ಘೋಷಣೆ ಆಗಿತ್ತು. 2024 ಮಾರ್ಚ್ 22ರಲ್ಲಿ ಇದು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನಿಮಗೆ ಗೊತ್ತಲ್ವಾ, ದರ್ಶನ್ ಸರ್ ಹೌದು ಸ್ವಲ್ಪ ಪ್ರಕರಣಗಳು ಬೆಳಕಿಗೆ ಬಂದಾಗ ಇದು ಹೋಲ್ಡಲ್ಲಿತ್ತು ಈ ಸಿನಿಮಾ. ಅದಾದಮೇಲೆ ದರ್ಶನ್ ಸರ್ ಬೇಲ್ ಮೇಲೆ ಹೊರಗಡೆ ಬಂದು ಈ ಸಿನಿಮಾ ಶೂಟಿಂಗ್ ಸಹ ಮುಗಿಸಿದ್ದಾರೆ. ಇವಾಗ ಈ ಡಿಸೆಂಬರ್ ಅಲ್ಲಿ 2025 ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಗಿಲ್ಲಿ ನಟ ಅವರು ಸಹ ಅಭಿನಯಿಸಿದ್ದಾರೆ.